ಆನುಪೂರ್ವಿ ಶ್ರುತಿಶ್ಚೈವ ತ್ರಯೀ ಚಾಮ್ನಾಯ ಉಚ್ಯತೆ ಇತ್ಯಭಿಧಾನಂ. ಭಾಗವತ ತಾತ್ಪರ್ಯ 4:10-16. ಆನುಪೂರ್ವಿ ಶ್ರುತಿ ತ್ರಯೀ ಇದೆಲ್ಲವೂ ಮತ್ತು ಆಮ್ನಾಯ ಇವೆಲ್ಲವೂ ಕೂಡ ಪರ್ಯಾಯ ಶಬ್ದಗಳಾಗಿವೆ. ಇದಲ್ಲದೆ ಛಾಂದೋಗ್ಯ ಭಾಷ್ಯದ 8ನೇ ಅಧ್ಯಾಯದ ಪ್ರಸಂಗ, ಹೃದಯದೊಳಗಿನ ದಹರಾಕಾಶ ಪರಬ್ರಹ್ಮನಲ್ಲ ಅಂತ ಹೇಳುವ ಪ್ರಸಂಗ. ಅಲ್ಲಿ ಆನುಪೂರ್ವಿ ಶ್ರುತಿರ್ವೇದ ಆಮ್ನಾಯಶ್ಚೇತಿ ಕಥ್ಯತೆ ಇತಿ ಅಭಿಧಾನಾತ್ ಅಂತ ಹೇಳ್ತಾರೆ. ಆನುಪೂರ್ವಿ ಶ್ರುತಿ, ವೇದ ಮತ್ತು ಆಮ್ನಾಯ ಅಂತ 4 ಶಬ್ದಗಳನ್ನು ವೇದಕ್ಕೆ ಪರ್ಯಾಯ ಪದವಾಗಿ ಅಲ್ಲೂ ಕೂಡ ಪ್ರಯೋಗ ಮಾಡಿದ್ದಾರೆ. ಹೀಗೆ ಆನುಪೂರ್ವಿ ಮತ್ತು ಶ್ರುತಿ ಅನ್ನುವ ಶಬ್ದ ಎರಡೂ ಭಾಗವತ ತಾತ್ಪರ್ಯದಲ್ಲಿವೆ, ಮತ್ತೆ ಬೃಹದಾರಣ್ಯಕ ಉಪನಿಷತ್ ಈ ಛಾಂದೋಗ್ಯ ಭಾಷ್ಯದಲ್ಲೂ ಇವೆ. ಆಮ್ನಾಯ ಶಬ್ದನೂ ಎರಡೂ ಕಡೆ ಇದೆ. ವೇದ ಅನ್ನುವ ಶಬ್ದ ಒಂದು ಛಾಂದೋಗ್ಯ ಭಾಷ್ಯದಲ್ಲಿ ಪ್ರತ್ಯೇಕವಾಗಿದೆ. ತ್ರಯಿ ಅನ್ನುವ ಶಬ್ದ ಒಂದು ಭಾಗವತ ತಾತ್ಪರ್ಯದಲ್ಲಿ ಪ್ರತ್ಯೇಕವಾಗಿದೆ. ಹೀಗೆ ಆನುಪೂರ್ವಿ ಶ್ರುತಿ ಮತ್ತು ಆಮ್ನಾಯ ಈ 3 ಸಮಾನ ಶಬ್ದಗಳು, ಮತ್ತೆ ತ್ರಯಿ ಭಾಗವತ ತಾತ್ಪರ್ಯದಲ್ಲಿ ಬರುವಂತಹ ಶಬ್ದ 5ನೇ ಶಬ್ದ, ವೇದ ಛಾಂದೋಗ್ಯ ಭಾಷೆಯಲ್ಲಿ ಬರುವಂತಹ ಶಬ್ದ 6ನೇ ಶಬ್ದ. ಅದು 5ನೇ ಶಬ್ದ. ಹೀಗೆ ಒಟ್ಟು 5 ಪರ್ಯಾಯ ಪದಗಳು ಈ ವೇದಕ್ಕೆ ಶಾಸ್ತ್ರದಲ್ಲಿ ಕಾಣುತ್ತವೆ.